ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಕೆಟ್ನಲ್ಲಿ ತರೋ ಪನ್ನೀರ್ನಲ್ಲಿ ಇವಾಗ ಕಲಬೆರಕೆ ಅಂತೆಲ್ಲ ಸುದ್ದಿ ಆಗ್ತಿದೆ ಅಲ್ವಾ. ಹಾಗಾಗಿ ನಾವು ಮನೆಯಲ್ಲೇ ಮಾಡೋದು ಸಿಂಪಲ್ ಆಗಿ ಹಾಗೆಯೇ ಒಳ್ಳೆಯದು ಕೂಡ. ಸೊ ನಾನು ಇದಕ್ಕೆ 1 ಲೀಟ್ರು ಹಾಲನ್ನ ತಗೊಂಡು ಕಾಯಿಸ್ತಾ ಇದ್ದೀನಿ. ಇದಕ್ಕೆ ಒಂದು 10 ನಿಮಿಷ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಒಂದು 1/4 ಚಮಚದಾಗುವಷ್ಟು ಉಪ್ಪು, ಹಾಗೆ ಒಂದು ಇಡೀ ನಿಂಬೆ ಹಣ್ಣಿನ ರಸನ ಹಿಂಡ್ಬಿಟ್ಟು ರಸನ ಹಾಕೋಬೇಕು. ಹಾಲು ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ಹಾಕಿಬಿಟ್ಟು ಮತ್ತೆ ಒಂದು 10 ನಿಮಿಷ ಹಂಗೇ ಕುದೀತಾ ಇರಬೇಕು. ಚಮಚ ಹಾಕ್ತಾ ಸ್ವಲ್ಪ ಎಲ್ಲನೂ ತಿರುಗಿಸ್ತಾ ಇರಬೇಕು. ಯಾಕಂದರೆ ಹುಣಸೆ ಹಣ್ಣಿನ ರಸ ಎಲ್ಲ ಕಡೆ ಹೋಗಲಿ ಅಂತ. ಒಂದು 10ರಿಂದ 15 ನಿಮಿಷ ಹಾಲು ಕುದೀತಾ ಇದ್ದಾಗ ಹಾಲು ಬೇರೆ, ನೀರು ಬೇರೆ, ಪನ್ನೀರ್ ಬೇರೆ ಆಗುತ್ತೆ. ಅದನ್ನು ನಾವು ಪನ್ನೀರ್ ಮೋಲ್ಡ್ ಅಥವಾ ಬಟ್ಟೆನಲ್ಲಿ ಕಟ್ಬಿಟ್ಟು ಈ ಥರ ಟೈಟಾಗಿ ಕಟ್ಬಿಟ್ಟು ಮೇಲ್ಗಡೆ ಭಾರವಾದ ವಸ್ತು ಇಟ್ಟರೆ ನೀರೆಲ್ಲ ಹೊರಗಡೆ ಚೆಲ್ಬಿಟ್ಟು ಪನ್ನೀರ್ ರೆಡಿ ಆಗುತ್ತೆ. ಪನ್ನೀರ್ ಮೋಲ್ಡ್ ಇತ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಬಟ್ಟೆನಲ್ಲೂ ಮಾಡ್ಕೊಬೋದು. ಬಿಳಿ ಬಟ್ಟೆನಲ್ಲಿ ಕಟ್ಬಿಟ್ಟು ಮೇಲ್ಗಡೆ ಭಾರವಾದ ವಸ್ತು ಇಟ್ಟರೆ ಒಂದೊಂದು 2 ಗಂಟೆ ಇಟ್ಟರೆ ಸಾಕು, ರೆಡಿ ಆಗುತ್ತೆ ಪನ್ನೀರ್.